ಕಣ್ಣು ನೋಡ್ದೇನಾ? ಸಾಧ್ಯನೇ ಇಲ್ಲಮ್ಮ. ಹಾಗನ್ಬೇಡ ರಾಮ್, ದೇವ್ರ ಹರಕೆ ತೀರ್ಸಕ್ ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ಇದು ಸಾಧ್ಯ ಇಲ್ಲ. ರಾಮ್ ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೋ. ಅಂತರಕ್ಕೆ ಸಂಬಂಧಪಟ್ಟಿರೋ ಪ್ರತಿ ವಸ್ತುಗಳ ಜೊತೆ ನನ್ನ ಅಟ್ಯಾಚ್ಮೆಂಟ್ ಇದೆ. ಅವುಗಳು ಬರೀ ವಸ್ತುಗಳಲ್ಲಮ್ಮ, ನನಗೆ ಭಾವನೆ ಅದು. ನಂತರ ನೆನಪುಗಳು. ಹೀಗಿದ್ದಾಗ ಆ ಚುಂಕಿನ ಹೇಗಮ್ಮ ಕೊಡ್ಲಿ ನಾನು? ಅರ್ಥ ಆಗುತ್ತೆ ರಾಮ್. ಅಂತ ಈ ಮನೆಗೆ ಸೊಸೆಯಾಗಿ ಬಂದೋಳು, ಮಗಳಾಗಿದ್ದೋಳು. ನೀನು ನನಗೆ ಅರ್ಥ ಆಗುತ್ತೆ. ಎಲ್ಲ ಗೊತ್ತಿದ್ದು ಯಾಕೆ ಬಲವಂತ ಮಾಡ್ತಿದ್ಯಾ ನನ್ನ? ಎಲ್ಲ ದೈವ ಪ್ರೇರಣೆ. ಆ ಭಗವಂತ ನಮ್ಮ ಕೈಲಿ ಮಾಡಿಸೋ ಒಂದೊಂದು ಕೆಲಸಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಸರಿ, ಅಂತ ಕಾರಣ ಏನಿದೆ ಅಂತ ನಿನ್ ದೇವ್ರನ್ನ ಕೇಳು. ಹಾಗೆ ನನ್ನ ನಂತರ ನನ್ನಿಂದ ಕಿತ್ಕೊಂಡಿದ್ದಾನಲ್ಲ, ಅದಕ್ಕೂ ಕಾರಣ ಹೇಳಕ್ಕೇಳು. ಕಾಲ ಬಂದಾಗ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕೇ ಸಿಗುತ್ತೆ. ಆದ್ರೆ ಈಗ ನೀನ್ ಇದಕ್ಕೆ ಒಪ್ಪದೆ ಹೋದ್ರೆ ನನ್ನ ಮನ್ಸಿಗೆ ತುಂಬಾ ನೋವಾಗತ್ತೆ. ನಿನ್ ತಾಯಿ ಮನ್ಸಿಗೆ ನೋವು ಕೊಡ್ತೀಯಾ? ಆಯ್ತಮ್ಮ, ನಿನಗೆ ನೋವಾಗತ್ತೆ ಅಂತ ತುಂಬಾ ಸಹಿಸ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಸಹಿಸ್ಕೊತೀನಿ. ನನಗೆ ಬೇರೆ ಆಪ್ಷನ್ ಇಲ್ಲ ಅಲ್ವಾ? ಸೂಪರ್ ವಿರಯ, ಕೊಟ್ರೆ ಹೀಗ್ ಕೊಡ್ಬೇಕು ಏಟು. ಅದೇ ನಾನ್ ನನ್ ಸೊಸೆ ಅಂದ್ರೆ ಕೊಟ್ಟ ಹಾಗೆ. ನಾನ್ ಕೊಟ್ಟಿರೋ ಡೋಸ್ಗೆ ಆ 3 ಜನ ಯಾರಪ್ಪ ಇದು? ಯಾರು ನೀವು? ನಮಸ್ಕಾರ ತಾಯಿ. ಲೀಲಾ ಅಂದ್ರೆ? ನಾನೇ ಫ್ಯೂಚರ್ ಸೀರಿಯಲ್ ಸ್ಟಾರ್ ಲೀಲಾ. ಹೇಳಿ, ಏನ್ ವಿಷಯ? ದೇವಸ್ಥಾನದವರು ನನ್ನನ್ನು ಕಳಿಸ್ಕೊಟ್ರು. ದೇವಸ್ಥಾನಕ್ಕೆ ಒಡವೆಗಳನ್ನ ದಾನ ಕೊಡ್ತೀವಿ ಅಂತ ಹೇಳಿದ್ರಂತಲ್ಲ. ಹಾ, ಹೇಳಿದ್ವಿ. ಬನ್ನಿ ಒಳಗ್ ಬನ್ನಿ ಕೂತ್ಕೊಳ್ಳಿ. ಒಡವೆಗಳನ್ನ ಕೊಟ್ರೆ ತಗೊಂಡು ಹೋಗ್ತೀನಿ. ಯಾರಿವರು? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಗುರುಗಳು. ಬನ್ನಿ ಕಾಲಿಗೆ ಬೀಳಿ. ನಾನಾ? ನೀವಷ್ಟೇ ಅಲ್ಲ, ಲಕ್ಷ್ಮೀ ಸರು ನೀವು ಬಂದು ಕಾಲಿಗೆ ಬೀಳಿ. ಏಜೆ ಸೊಸೆಯಂದ್ರಿಗೆ ಭಕ್ತಿ ಜಾಸ್ತಿ ಇರ್ಬೇಕು. ಬನ್ನಿ ಕಾಲಿಗೆ ಬೀಳಿ. ಬನ್ನಿ ಬೀಳಿ. ಬಂದ್ ವಿಷಯ ಹೇಳಿ. ಹೆಲೋ, ಅದಕ್ಕೆ ನಾನಿದ್ದೀನಿ, ಈ ಮನೆ ಯಜಮಾನಿ. ನೀವು ಸೈಡಲ್ಲಿರಿ. ಎಲ್ಲ ವ್ಯವಸ್ಥೆ ಆಗಿದೆ. ನಾಳೆ ನಾವೇ ಬಂದು ಕೊಡ್ತೀವಿ ಬಿಡಿ. ಇವತ್ತೇ ಕೊಟ್ರೆ ನೀವು ಬರೋಷ್ಟೊಳಗಡೆ ಒಡವೆ ಹಾಕಿ ಅಲಂಕಾರ ಮಾಡ್ತೀವಿ. ಓ ಹಾಗಾ? ಹೌದು ತಾಯಿ. ಪೂಜೆ ಮುಂಚೆನೆ ಹಾಕಿದರೆ 4 ಜನ ನೋಡ್ತಾರೆ, ಸುದ್ದಿ ಆಗುತ್ತೆ. ಸುದ್ದಿ ಮಾಡ್ಲೇಬೇಕು. ಸುದ್ದಿ ಮಾಡಿ. ಒಂದ್ ಕೆಲಸ ಮಾಡಿ, ಒಂದ್ ಒಳ್ಳೆ ಕ್ಯಾಮ್ರಾ ತಗೊಂಡು ದೇವಿಗೆ ಎಲ್ಲಾ ಒಡವೆ ಹಾಕಿ ಎಲ್ಲ ಆಂಗಲಿಂದನೂ ಫೋಟೋ ತೆಗಿರಿ. ಬಂಗಾರ ದಾನ ಕೊಟ್ಟ ಬಂಗಾರದ ಮನುಷ್ಯ ಏಜೆ ಅಂತ ದೊಡ್ಡದಾಗಿ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸಿ. ಜೊತೆಗೆ ನನ್ನ ಹೆಸರು ಹಾಕ್ಸಿ ದೊಡ್ಡದಾಗಿ. ಓಕೆನಾ? ಗುಡ್ ವೆರಿ ಗುಡ್. ಒಂದ್ 5 ನಿಮಿಷ ಕೂತಿರಿ, ನಾನು ಹೋಗಿ ತಗೊಂಡ್ ಬಂದ್ಬಿಡ್ತೀನಿ.
ನೋಡಿದ್ರ ಅಕ್ಕ ಎಷ್ಟು ಕೊಬ್ಬು ಅವಳಿಗೆ. ನಿಂತ್ಕೋ. ಆ ಒಡವೆಗಳನ್ನೆಲ್ಲ ತಂದು ಏನ್ ಮಾಡ್ಬೇಕು ಅಂತಿದ್ಯಾ? ಆ ಒಡವೆಗಳನ್ನೆಲ್ಲ ಹಾಕೊಂಡು ನಾಗವಲ್ಲಿ ತರ ಘರನೆ ಘರನೆ ಅಂತ ತಿರ್ಬೇಕು. ಅಜ್ಜಿ ಯಾವ ದೇವ್ರಿಗೆ ಅಲಂಕಾರ ಮಾಡಬೇಕು ಅಂತ ಹೇಳಿದ್ರು, ಆದ್ರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಯಾವ ದೇವರಿಗೆ? ತ್ರಿಪುರ ಸುಂದರಿ ಅಮ್ಮನವರು. ಹಾ, ಕರೆಕ್ಟ್. ಅಜ್ಜಿ ಯಾವ್ಯಾವ ಒಡವೆ ಕೊಡ್ತೀನಿ ಅಂತ ಹೇಳಿದ್ರು? ಅಲ್ಲ, ತಪ್ಪು ತಿಳ್ಕೊಬೇಡಿ. ಯಾವ್ದಾದ್ರು ಬಿಟ್ಟಿದ್ರೆ ಸೇರ್ಸ್ಕೊಳ್ಳೋಣ ಅಂತ ಅಷ್ಟೇ. ಒಂದ್ಸತಿ ಕ್ರಾಸ್ ಚೆಕ್ ಮಾಡಿದ್ರೆ ಒಳ್ಳೇದು ಅಂತ. ಹೇಳಿ. ಹೇಳ್ತೀನಿ ತಾಯಿ. ಒಂದು ಡಾಬು, ಹಾ, 2 ತೋಳ್ಬಂದಿ, ಓಕೆ, 2 ಕಿವಿಯೋಲೆ, 2 ಮುತ್ತಿನ ಹಾರ, ಹಾ ಇದೆ. ಬೈತಲೆ ಬಿಟ್ಟು ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.